ನಮಸ್ಕಾರ ರೀ ಎಲ್ಲರಿಗೂ. ಬರ್ರಿ, ಇವತ್ತು ನಾನು ನಿಮಗೊಂದು ಹಳೆ ಕಾಲದ ದೇವಸ್ಥಾನವನ್ನು ತೋರಿಸ್ತೀನಿ. ಇದನ್ನು ಯಾರಾದರೂ ನೋಡಿರಲಿಲ್ಲ ಅಂದ್ರೆ ಬಂದು ನೋಡ್ಕೊಂಡು ಹೋಗ್ರಿ. ಇದೇ ರೀತಿ ಹೊಸ ಹೊಸ ಕಂಟೆಂಟ್ಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಇದು ಇರುವಂಥದ್ದು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಮಹಾಕೂಟದ ಹತ್ತಿರ, ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವಂಥ ಮಹಾಕೂಟದ ಕ್ಷೇತ್ರದಿಂದ ಶಿವಯೋಗ ಮಂದಿರಕ್ಕೆ ಹೋಗುವಂಥ ರಸ್ತೆ ಒಳಗೆ ಎಡಕಿನ ಸೈಡ ಈ ದೇವಸ್ಥಾನ ಬರ್ತೈತಿ. ಇಲ್ಲಿ ಬಹುಶಃ ಯಾರೂ ಇಲ್ಲ ಅನ್ಕೋತೀನಿ. ಇದು ಫುಲ್ ಸೈಲೆಂಟ್ ಅದ ಪ್ಲೇಸ್. ಇಲ್ಲಿ ಒಬ್ಬರದ್ದು ಯಾರ್ದೋ ಗದ್ದಿನೋ ಕಾಂತಿ. ಇಲ್ಲಿ 2 ದೇವಸ್ಥಾನಗಳದ ನೋಡ್ರಿ. ಇಲ್ಲಿ 2 ಕೂಡ ಶಿವಾಲಯಗಳೇ. ಬಟ್ ಇಲ್ಲಿ ಒಳಗಡೆ ಕತ್ಲೈತ್ರಿ. ಇಲ್ಲಿ ಒಳಗೇನು ಲೈಟ್ ಇಲ್ಲ ಅನ್ಕೋತೀನಿ. ಬಟ್ ಇಲ್ಲಿ ಡೈಲಿ ಪೂಜೆ ಮಾಡ್ತಾರೆ. ಅದಕ್ಕೆ ಇಲ್ಲಿ ನೋಡ್ರಿ ದೀಪ ಕಾಣಾಗ್ತದೆ ನಿಮಗೆ. ದೀಪ ಹಚ್ಚಾರ, ಪೂಜೆನ ಮಾಡ್ಯಾರ. ಇಲ್ಲಿ ಲೈಟ್ ಇಲ್ಲದೆ ಇರೋ ಕಾರಣದಿಂದ ಇಲ್ಲಿ ಕನಕಪಡಿಗಳು ಭಾಳ ಅದಾವು. ಇದು ನಮ್ಮ ಕ್ಯಾಮರಾದ್ದು ಫ್ಲ್ಯಾಶ್ ಲೈಟ್ ಆನ್ ಮಾಡಿದ್ದಕ್ಕೆ ಕನಕಪಡಿ ಹಾರಿ ಬರಾಕತ್ತಾವ. ಹಿಂಗೆ ನಮಗೆ ಪೂರ ಒಳಗೆ ಹೋಗೋದಕ್ಕಾಗಲಿಲ್ಲ. ಇಲ್ಲೇ ನಿಮಗೆ ಜೂಮ್ ಮಾಡಿ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಇದು ಒಂದು ಶಿವಾಲಯ. ಇಲ್ಲಿ ನೋಡ್ರಿ, ಇದು ವಿಶೇಷತೆ ಏನಪ್ಪ ಅಂದ್ರೆ ಇಲ್ಲಿ ಮುಂದೆ ನಂದೀಶ್ವರನ ಇಲ್ಲಿ ನೋಡ್ರಿ. ಇದಕ್ಕೆ ಎಲ್ಲ ಶಿವಾಲಯದೊಳಗೂ ನಂದಿ ಇರ್ತಾನೆ, ಬಟ್ ಇಲ್ಲಿ ನಂದಿ ಇಲ್ಲ, ಶಿವಲಿಂಗ ಒಂದೇ ಐತಿ. ಇದು ಬಾದಾಮಿ ತಾಲೂಕು ಮಹಾಕೂಟದಂತೆಲ್ಲ ಐತ್ರಿ ಅದು ದೇವಸ್ಥಾನ. ಇಲ್ಲಿ ಯಾರೂ ಜಾಸ್ತಿ ಜನ ಬರೋದಿಲ್ಲ ಅನ್ಕೋತೀನಿ. ಇಲ್ಲಿ ಯಾರೂ ಜನ ಇಲ್ಲ ನೋಡ್ರಿ. ಈ ಕಡೆ ಒಂದು ದೇವಸ್ಥಾನ ಐತಿ, ಇದು ಕೂಡ ಶಿವಾಲಯನ. ಕ್ಲೀನ್ ಐತೆ, ಹಂಗೇನು ಹೊಲಸಾಟೇನಿಲ್ಲ. ಬಟ್ ಕತ್ಲಿರೋದ್ರಿಂದ ಒಳಗಡೆ ಸ್ವಲ್ಪ ಹೆದರಿಕೆ ಬರುತ್ತೆ ಹೋಗೋದಕ್ಕೆ. ನೋಡೋದಕ್ಕೂ ಚೆಂದ ಐತೆ ಗುಡಿ. ಇನ್ನೊಂದು ವಿನಂತಿ ಏನಪ್ಪ ಅಂದ್ರೆ, ಬಂದಂಥ ಪ್ರವಾಸಿಗರು ಏನೋ ತ್ಯಾಜ್ಯ ವಸ್ತುಗಳನ್ನು ಬೀಸಾಕದೆ ಸ್ವಚ್ಛತೆಯನ್ನು ಕಾಪಾಡಿಕೊಂಡ್ರೆ ಒಳ್ಳೆಯದು. ನಾವು ಬಂದಾಗ ಇಲ್ಲಿ ಮಳೆ ಬರಾಕತ್ತಿತ್ತು. ಮಳೆಯಾಗ ಹಂಗೆ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿವಿ. ಒಂಥರ ಪೀಸ್ಫುಲ್ ಆಗಿದೆ ರೀ ಕ್ಲೈಮೇಟು. ಇಲ್ಲಿ ಜಾಗ ಆ ಥರದ್ದೇನು ಶಬ್ದ ತೊಂದರೆಗಳೇನೂ ಇಲ್ಲ ಜಾಸ್ತಿ. ಇಲ್ಲಿ ಕಂಪ್ಲೀಟ್ ಸೈಲೆಂಟ್ ಐತಿದು ಏರಿಯಾ. ಬರ್ರಿ ಒಳಗೆ ಹೋಗೋಣ. ಇಲ್ಲಿ ನಂದೀಶ್ವರ ಅದನ, ಮತ್ತು ಶಿವಲಿಂಗನೂ ಐತಿ. ಇಲ್ಲಿ ದೀಪ ಹಚ್ಚಿ ಪೂಜೆ ಮಾಡ್ಯಾರ. ಇಲ್ಲಿ ಸೈಡಿಗೆ ಏನೋ 7 ಥರದ ದೇವ್ರು ಅದಾವು. ಸಪ್ತ ಋಷಿಗಳು ಅನ್ಕೋತೀನಿ ನಾನು. ಸಪ್ತ ಮಾತೃಕಿರೋದಾರ, ಸಪ್ತ ಋಷಿಗಳಾದ್ರೆ ಗೊತ್ತಾಗವಲ್ರಿ ಇದು. ಇಲ್ಲಿ ಇದು ವೀರಭದ್ರ ದೇವರು ಇರ್ಬೋದು. ವೀರಭದ್ರ ದೇವರು ಆಯಿತು, ಇದು ಕಾಲಭೈರವ ಐತಿ ನೋಡ್ರಿ. ಇದು ನೀವು ಮಹಾಕೂಟದಿಂದ ಶಿವಯೋಗ ಮಂದಿರಕ್ಕೆ ಹೋಗ್ಬೇಕಾದ್ರೆ ಎಡಕಿನ ಸೈಡ್ ಈ ದೇವಸ್ಥಾನ ಇರೋದ್ರಿಂದ ಇಲ್ಲಿ ಬಂದು ವಿಶ್ರಾಂತಿಯನ್ನು ತಗೋಬೋದು ಮತ್ತು ಧ್ಯಾನನೂ ಮಾಡಬಹುದು ಇಲ್ಲಿ.